ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಿನ್ನೆ ವರ್ಕ್ಶಾಪ್ ಇದ್ದಕ್ಕೆ ಈ ವಿಡಿಯೋನ ಕವರ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಮಾರ್ನಿಂಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮೇ ಬಿ ಅಪ್ಲೋಡ್ ಸಂಜೆ ಆಗ್ಬೋದು. ನೋಡೋಣ ಯಾವೆಲ್ಲ ಇವೆಂಟ್ಗಳಿದ್ದಾವೆ, ಎಷ್ಟು ಮಟ್ಟಿಗೆ ಮಾರ್ಕೆಟ್ನ ಮೇಲೆ ಈ ವಾರ ಪ್ರಭಾವ ಬೀರಬಹುದು ಎಲ್ಲವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹೇಳಿದ್ರೆ ಮೊದಲಿಗೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 0.79% ಅಥವಾ 193 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ. ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 0.48% ಅಥವಾ 375 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರದಲ್ಲಿ. ಒಟ್ಟಿನಲ್ಲಿ ಬಿಲೋ 1% ಡೌನ್ ಅಲ್ಲಿ ನಮ್ಮ ಮಾರ್ಕೆಟ್ ಕಳೆದ ವಾರ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ 0.2% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನ ಓಪನ್ ಮಾಡಿದ್ರೆ ಇಲ್ಲಿ ನೋಡಬಹುದು, ಇಲ್ಲೂ ಕೂಡ 0.63% ಡೌನ್ ಪರ್ಫಾರ್ಮೆನ್ಸ್ ಇದೆ ಅಥವಾ 340 ಪಾಯಿಂಟ್ಸ್ ಡೌನ್ ಅಲ್ಲಿ ಡೌ ಜೋನ್ಸ್ ವೀಕ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಏನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಶುಕ್ರವಾರ 0.28% ಅಥವಾ 73 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಇಲ್ಲಿ 0.18% ಅಥವಾ 48 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾಸ್ಡಾಕ್ ವೀಕ್ಲಿ ಕ್ಲೋಸಿಂಗ್ ಅನ್ನ ನೋಡಿದ್ರೆ. ಇನ್ನು ಈ ವಾರ ಯಾವೆಲ್ಲ ಇವೆಂಟ್ಗಳು ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರಬಹುದು ಅಂತ ನೋಡೋದಾದ್ರೆ ಎಸ್ಪೆಷಲಿ US ಇರಾನ್ ನಡುವಿನ ಯುದ್ಧದ ವಾತಾವರಣ ಅಂತೂ ಮುಂದುವರೆದಿದೆ. ಇಲ್ಲಿಂದ ಯಾವ ಅಪ್ಡೇಟ್ಗಳು ಬರುತ್ತೆ ಇದು ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ. ಸ್ಟ್ರೈಟ್ ಆಫ್ ಹಾರ್ಮುಜ್ ಗೆ ಸಂಬಂಧಪಟ್ಟಂತೆ ಯಾವುದೇ ಪಾಸಿಟಿವ್ ಸುದ್ದಿ ಬಂದ್ರೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಇನ್ ಕೇಸ್ ಯಾವ್ದಾದ್ರು ನೆಗೆಟಿವ್ ಸುದ್ದಿ ಬಂತು ಅಂದ್ರೆ ಆಬ್ವಿಯಸ್ಲಿ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಸಾಕಷ್ಟು ಸುದ್ದಿಗಳು ಬರ್ತಾ ಇದಾವೆ ನೋಡಬಹುದು. ಟೆಹರಾನ್ US MOU ಸೆಟ್ ಟು ಎಕ್ಸ್ಪೈರ್, ಈಗಾಗಲೇ ಅದು ಆಗೋಗಿದೆ. ಜೊತೆಗೆ ಟ್ರಂಪ್ ಅವರು ಎಕನಾಮಿಕ್ ಪ್ರೆಷರ್ ಅನ್ನ ಜಾಸ್ತಿ ಮಾಡುವಂತ ಡಿಸಿಷನ್ ತಗೊಳ್ಬಹುದು ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಸೊ ಪ್ರತಿದಿನ ಕೂಡ ಒಂದಲ್ಲ ಒಂದು ಸುದ್ದಿ ಅಲ್ಲಿಂದ ಬರ್ತಾನೆ ಇದೆ. ಅಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಆಗುತ್ತೆ, ಅದು ಕ್ರೂಡ್ ನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ಸದ್ಯದ ಮಟ್ಟಿಗೆ ನಿಯರ್ಲಿ $90 ರೇಂಜ್ ಅಲ್ಲಿ ಬ್ರೆಂಟ್ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಇನ್ ಕೇಸ್ ಏನಾದ್ರೂ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕರೆ ಅದು ನೆಗೆಟಿವ್ ಆಗ್ಬೋದು ಈಕ್ವಿಟಿ ಮಾರ್ಕೆಟ್ಸ್ ಗೆ. ಇನ್ ಕೇಸ್ ಏನಾದ್ರೂ ಇಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಅದು ಖಂಡಿತ ಪಾಸಿಟಿವ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಮಿಡ್ಲ್ ಈಸ್ಟ್ ಮೇಲೆ ಈ ವಾರ ಕೂಡ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ ಯಾವ ರೀತಿಯ ಅಪ್ಡೇಟ್ಗಳು ಬರ್ತವೆ ಅಂತ. ಇನ್ನು ನೆಕ್ಸ್ಟ್ ಅಂತಂದ್ರೆ FOMC ಮಿನಿಟ್ಸ್ ರಿಲೀಸ್ ಆಗ್ತಾ ಇದೆ. 28-29 ಜುಲೈ ಏನ್ ಮೀಟಿಂಗ್ ಆಗಿತ್ತು ಅದರ ಮಿನಿಟ್ಸ್ ಆಗಸ್ಟ್ 19ಕ್ಕೆ ಅಂದ್ರೆ ನಾಡಿದ್ದು ರಿಲೀಸ್ ಆಗ್ತಾ ಇದೆ. ಇದ್ರ ಮೇಲೆ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. ಯಾಕಂದ್ರೆ ರೀಸೆಂಟ್ಲಿ ಏನು ಮೀಟಿಂಗ್ ಕನ್ಕ್ಲೂಡ್ ಆಯ್ತು, ಅಲ್ಲಿ ಕೆಲವು ಮೆಂಬರ್ಸ್ ರೇಟ್ ಹೈಕ್ ಬಗ್ಗೆ ಮಾತಾಡಿದ್ದ ಬಗ್ಗೆ ಸುದ್ದಿಗಳು ಬಂದಿತ್ತು. ಹಾಗಾಗಿ ಮಿನಿಟ್ಸ್ ರಿಲೀಸ್ ಆದಾಗ ಅಲ್ಲಿ ಇನ್ನು ಬೇರೆ ಏನೆಲ್ಲ ಡಿಸ್ಕಷನ್ಸ್ ಆಯ್ತು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಹಾಗಾಗಿ FOMC ಮಿನಿಟ್ಸ್ ಮೇಲೆ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ. ಆಗಸ್ಟ್ 19ಕ್ಕೆ ರಿಲೀಸ್ ಆಗುತ್ತೆ. ಅದರ ಪ್ರಭಾವ ಏನಾದ್ರೂ ಮಾರ್ಕೆಟ್ ಮೇಲೆ ಬೀಳ್ಬೇಕು ಅಂದ್ರೆ ಅದು 20ನೇ ತಾರೀಕು ಇರುತ್ತೆ. ನೋಡೋಣ ಯಾವ ರೀತಿಯ ಅಪ್ಡೇಟ್ಗಳು ಬರುತ್ತೆ, ಅಲ್ಲಿಂದ ತಿಳ್ಕೊಳ್ಳೋಣ ಮುಂದುವರೆದು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಈ ವಾರ ಯೂರೋಝೋನ್ ನ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಇದು ಮಾರ್ಕೆಟ್ ಮೇಲೆ ಅಷ್ಟೊಂದು ಏನು ಹೆಚ್ಚಿಗೆ ಪ್ರಮಾಣದಲ್ಲಿ ಪ್ರಭಾವ ಬೀರುವಂತದ್ದಲ್ಲ. ಬಟ್ ಸ್ಟಿಲ್ ಬಿಗ್ ಡಿಫರೆನ್ಸ್ ಆದ್ರೆ ಅದು ಖಂಡಿತ ಸ್ಪೆಸಿಫಿಕ್ ಆಗಿ ಕೆಲವು ಕಡೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. 19ನೇ ತಾರೀಕು ಡೇಟಾ ರಿಲೀಸ್ ಆಗ್ತಾ ಇದೆ. 2.9 ಎಸ್ಟಿಮೇಟ್ ಮಾಡಿದ್ದಾರೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಇಂದಿನ ಸಲ ಕೂಡ 2.9 ಎಸ್ಟಿಮೇಟ್ ಮಾಡಿದ್ರು, ಅಷ್ಟೇ ಬಂದಿತ್ತು. ಅದಕ್ಕೆ ಮುಂಚೆ 2.8, ಈಗ ಕೂಡ 2.9 ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಇದ್ರ ಮೇಲೂ ಕೂಡ ಕಣ್ಣಿಟ್ಟಿರ್ಬೋದು 19ನೇ ತಾರೀಕು ಯಾವ ರೀತಿ ಇರುತ್ತೆ ಈ ಡೇಟಾ ಅಂತ. ಏನು ಜಪಾನ್ನ GDP ಡೇಟಾ ರಿಲೀಸ್ ಆಗೋ ಬಗ್ಗೆ ಸುದ್ದಿಗಳು ಬಂದಿವೆ. ಎಸ್ಪೆಷಲಿ ಇವತ್ತಿಗಾಗಲೇ ರಿಲೀಸ್ ಆಗಿದೆ. ಆಕ್ಚುಲಿ ನೋಡಬಹುದು ಆಗಸ್ಟ್ 17 ಅಂದ್ರೆ ಇವತ್ತು ಈಗಾಗಲೇ ರಿಲೀಸ್ ಆಗ್ಬಿಟ್ಟಿದೆ. 2% ಫೋರ್ಕಾಸ್ಟ್ ಮಾಡಿದ್ರು, ಬಟ್ ಆಕ್ಚುಯಲ್ ಆಗಿ ರಿಪೋರ್ಟ್ ಮಾಡಿರೋದು ಅಂದ್ರೆ ಬಂದಿರೋದು 1.1%, 0.9% ಡಿಫರೆನ್ಸ್ ಆಗಿದೆ. ಹಿಂದಿನ ಸಲ 1.7 ಎಸ್ಟಿಮೇಟ್ ಮಾಡಿದ್ರು, ಬಟ್ ಆಕ್ಚುಯಲ್ ಆಗಿ ಬಂದಿದ್ದು 2.1%. ಈ ಸಲ 2% ಎಸ್ಟಿಮೇಟ್ ಮಾಡಿದ್ರೆ 1.1% ಬಂದಿದೆ. ಸ್ವಲ್ಪ ಡಿಕ್ಲೈನ್ ಆಗಿದೆ, ಅಂದ್ರೆ ಕಡಿಮೆ ಆಗಿದೆ GDP ಗ್ರೋತ್ ಜಪಾನ್ದು ನೋಡಬಹುದು. ಹಾಗಾದ್ರೆ ನಿಕ್ಕೈಯಲ್ಲಿ ಏನಾದ್ರು ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಆಗಿದೆ ಅಂತ ನೋಡಿದ್ರೆ ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. 0.27% ಅಥವಾ 184 ಪಾಯಿಂಟ್ಸ್ ಅಪ್ ಅಲ್ಲಿ ನಿಕ್ಕೈ ಟ್ರೇಡ್ ಆಗ್ತಿದೆ. ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗಿದೆ, ಬಟ್ ನಂತರ ಒಂದಷ್ಟು ರಿಕವರ್ ಆಗಿದೆ. ಬಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಅಂದುಕೊಂಡಂಗೇನು ಡೇಟಾ ಬಂದಿಲ್ಲ, ಬಟ್ ಸ್ಟಿಲ್ ಮಾರ್ಕೆಟ್ ಏನಂತ ದೊಡ್ಡದಾಗಿ ರಿಯಾಕ್ಟ್ ಮಾಡಿಲ್ಲ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಈ ವಾರದ
ರಿಸಲ್ಟ್ ಗಳ ಕಡೆ ಬಂದ್ರೆ ಈ ವಾರ ಕೆಲವು ಕಂಪನಿಗಳ ರಿಸಲ್ಟ್ ಇದೆ. ಯಾಕಂದ್ರೆ ಈಗಾಗಲೇ ರಿಸಲ್ಟ್ ಸೀಸನ್ ಮುಗಿದೋಗಿದೆ ಇಂದಿನ ವಾರಕ್ಕೆನ. ಬಟ್ ಸ್ಟಿಲ್ ಇನ್ನೂ ಒಂದು ಕೆಲವು ಕಂಪನಿಗಳು, ಸಣ್ಣ ಪುಟ್ಟ ಕಂಪನಿಗಳು ನಂಬರ್ಸ್ ಅನ್ನ ಅನೌನ್ಸ್ ಮಾಡ್ತಾ ಇರ್ತವೆ. ಎಸ್ಪೆಷಲಿ ಇವತ್ತು ಇಂಡೋ MIM ನ ರಿಸಲ್ಟ್ ಇದೆ. ಅದನ್ನ ಹೊರತುಪಡಿಸಿದ್ರೆ ಅಂತ ಮೇಜರ್ ಕಂಪನಿ ಏನಿಲ್ಲ. ನೋಡಬಹುದು ನೀವು ಇಲ್ಲಿ PTIL, ಮಿಯಾ, ಎಕ್ಸ್ಟ್ರಾನೆಟ್, ಮೆಜಾರಿಟಿ ಆಫ್ ದ ಕಂಪನೀಸ್ ನೇಮ್ಸ್ ನಾವು ಕೇಳೇ ಇಲ್ಲ. ಇಂಡೋ MIM ಯಾಕೆ ಗೊತ್ತು ಅಂದ್ರೆ ಮೊನ್ನೆ ತಾನೇ ಲಿಸ್ಟ್ ಆದಂತ ಕಂಪನಿ, ಹಾಗಾಗಿ ನಮ್ಗೆ ಗೊತ್ತಿದೆ ಅಷ್ಟೇ. ಇನ್ನೆಲ್ಲ ಕೇಳಿಲ್ದೇ ಇರುವಂತ ಹೆಸರುಗಳೇ ಇದಾವೆ. ಇಂಟ್ರೆಸ್ಟ್ ಇರೋರು ಅಥವಾ ಇವುಗಳನ್ನೇನಾದ್ರೂ ಫೋಕಸ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಈ ಕಂಪನಿಗಳ ರಿಸಲ್ಟ್ ನ. ಇನ್ನು FIS DIS ಟ್ರೇಡಿಂಗ್ ಆಕ್ಟಿವಿಟಿ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಶುಕ್ರವಾರದ ಸೆಷನ್ ಅಲ್ಲಿ 508 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ. DIS 356 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಜೊತೆಗೆ ಈ ತಿಂಗಳಲ್ಲಿ ನೋಡಬಹುದು 4116 ಕೋಟಿ ನೆಟ್ ಬೈಯಿಂಗ್ ಅನ್ನ FIS ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಹಾಗೆ DIS ಕೂಡ 17053 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಗ್ರಾಜುಯಲ್ ಆಗಿ FIS ಭಾರತದ ಮಾರ್ಕೆಟ್ ಕಡೆ ಬರ್ತಾ ಇರೋದು ಕಾಣ್ತಾ ಇದೆ, ಕ್ಲಿಯರ್ ಆಗಿ ವಿಸಿಬಲ್ ಇದೆ. ಜೊತೆಗೆ ನಾನು ಲಾಸ್ಟ್ ವೀಕ್ FIS ಯಾವ ಕಡೆ ಫೋಕಸ್ ಮಾಡ್ತಿದ್ದಾರೆ ಅಂತ ಒಂದು ವಿಡಿಯೋನ ಕವರ್ ಮಾಡಿದ್ದೆ. ಎಸ್ಪೆಷಲಿ ಯಾವ ಸೆಕ್ಟರ್ ನ ಇವರು ಹೆಚ್ಚಿಗೆ ಫೋಕಸ್ ಅಲ್ಲಿ ಇಟ್ಟಿದ್ದಾರೆ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಜುಲೈ ಮಂತ್ ಅಲ್ಲಿ ಎಲ್ಲೆಲ್ಲ ಹೂಡಿಕೆಯನ್ನ ಮಾಡಿದ್ದಾರೆ ಅಂತ. ಒಟ್ಟಿನಲ್ಲಿ FIS ಇನ್ಫ್ಲೋ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ದೊಡ್ಡ ಮಟ್ಟದಲ್ಲಿ ಬರದೇ ಇರಬಹುದು, ಬಟ್ ಆಚೆ ಹೋಗ್ತಿಲ್ಲ, ಅದು ಕಡಿಮೆ ಆಗಿದೆ. ಅದೊಂದು ನಮ್ಗೆ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಹಾಗಾಗಿ ರುಪಿ ಕೂಡ ಆಲ್ಮೋಸ್ಟ್ 95 ರೇಂಜ್ ಅಲ್ಲೇ ಸ್ಟೇಬಲ್ ಆಗಿದೆ. ಇನ್ ಕೇಸ್ ದೊಡ್ಡ ಮಟ್ಟದಲ್ಲಿ ಇನ್ಫ್ಲೋ ಬಂದ್ರೆ ಅದಿನ್ನು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಆಕ್ಸಿಸ್ ಸೆಕ್ಯೂರಿಟೀಸ್ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು, ನಾನು ಶುಕ್ರವಾರದ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಮೇ ಬಿ ನೀವು ನೋಡಿರಬಹುದು ಈ ವಿಡಿಯೋ. ಅದು ಸುಮಾರು 1.9 ಲಕ್ಷ ಕೋಟಿ ಇನ್ಫ್ಲೋ ಭಾರತಕ್ಕೆ ಬರಬಹುದು. ಬಟ್ ಅಲ್ಲಿ ಒಂದು ಕ್ಯಾಚ್ ಇದೆ. ಆ ಕ್ಯಾಚ್ ಏನಂತಂದ್ರೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ರಿಸ್ಕ್ ಕಡಿಮೆ ಆಗಬೇಕು ಅನ್ನೋದು. ಇನ್ ಕೇಸ್ ಅದಾದ್ರೆ ನಿಯರ್ಲಿ 2 lakh crore ಇಂಡಿಯನ್ ಮಾರ್ಕೆಟ್ಗೆ FIS ಇಂದ ಇನ್ಫ್ಲೋ ಬರಬಹುದು ಅಂತ ಲೆಕ್ಕಾಚಾರವನ್ನ ಮಾಡಿದ್ರು. ಅದನ್ನ ಶುಕ್ರವಾರದ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕೂಡ. ನೋಡೋಣ. ಬಟ್ ಮಿಡ್ಲ್ ಈಸ್ಟ್ ಅಲ್ಲಿ ಅಂತಹ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಏನು ಸದ್ಯದ ಮಟ್ಟಿಗಂತೂ ಕಾಣ್ತಾ ಇಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ರುಪಿ ನಾನು ಅವಾಗ್ಲೇ ಹೇಳಿದೆ ಸ್ವಲ್ಪ ಸ್ಟೇಬಲ್ ಆಗಿದೆ ಅಂತ ನೋಡಬಹುದು. ಬಟ್ 95 ಮೇಲೇನೆ ನೋಡ್ಲಿಕ್ಕೆ ಕಾಣ್ತಿದೆ. ಅದೊಂದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಬಟ್ 96, 97 ಹತ್ತತ್ರ ಹೋಗಿದ್ದಂತ ರುಪಿ 95.58 ಅಲ್ಲಿ ಇದೆ. ಈ ವಾರ ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ಅಬ್ಸರ್ವ್ ಮಾಡಬಹುದು. ಎಸ್ಪೆಷಲಿ FIS ಇನ್ಫ್ಲೋ ಸ್ಟಾರ್ಟ್ ಆದ್ರೆ ಇನ್ನೂ ಒಂದಷ್ಟು ಸ್ಟೆಬಿಲಿಟಿ ಸಿಗಬಹುದು. ಯಾಕಂದ್ರೆ ಅವರು ರುಪಿನ ಬೈ ಮಾಡ್ತಾರೆ, ಡಾಲರ್ ನ ಸೆಲ್ ಮಾಡಿ ಭಾರತಕ್ಕೆ ಬರ್ತಾರೆ. ಆಚೆ ಹೋಗುವಾಗ ರುಪಿ ಸೆಲ್ ಮಾಡಿ ಡಾಲರ್ ಬೈ ಮಾಡ್ತಾರೆ. ಡಾಲರ್ ಅಲ್ಲಿ ಬೈಯಿಂಗ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಆಚೆ ಹೋಗುವಾಗ. ಹಾಗಾಗಿ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ರುಪಿ ವೀಕ್ ಆಗುತ್ತೆ. ಬಟ್ ಇನ್ಫ್ಲೋ ಬರುವಾಗ ರುಪಿ ಬೈ ಮಾಡ್ತಾರೆ, ಡಾಲರ್ ಸೆಲ್ ಮಾಡ್ತಾರೆ. ಹಾಗಾಗಿ ರುಪಿ ಸ್ಟ್ರಾಂಗ್ ಆಗುತ್ತೆ. ಬಟ್ ದೊಡ್ಡ ಮಟ್ಟದ ಇನ್ಫ್ಲೋ ಏನ್ ಬರ್ತಾ ಇಲ್ಲ. ನಾವು ನೋಡಿದ್ವಲ್ಲ ಜಸ್ಟ್ 4000 crore 15 ದಿನದಲ್ಲಿ ಅಂದ್ರೆ ಅದೇನು ದೊಡ್ಡದಲ್ಲ. ಬಟ್ ಸ್ಟಿಲ್ ಆಚೆ ಹೋಗ್ತಿಲ್ಲ. ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್. ಹಾಗಾಗಿ ಇದನ್ನು ಕೂಡ ಗಮನದಲ್ಲಿ ಇಡಬೇಕಾಗುತ್ತೆ ನಾವು ಈ ವಾರ. ಗೋಲ್ಡ್ ಕೂಡ ಕಳೆದ ವಾರದಲ್ಲಿ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೋಡಬಹುದು. ಎಸ್ಪೆಷಲಿ 1.46 to 1.47 ಹತ್ರ ಇದ್ದಿದ್ದು 1.58 ಗೆ ಬಂದಿದೆ. ಇಲ್ಲೂ ಕೂಡ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ವಾಚ್ ಮಾಡಬಹುದು ಗೋಲ್ಡ್ ಅನ್ನು ಕೂಡ ಯಾವ ರೀತಿ ಇರುತ್ತೆ ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಬಿಸಿ ಆಗಿರುತ್ತೆ ಅಂತ ಹೇಳ್ಬೋದು. ಈ ವಾರ ಆಲ್ಮೋಸ್ಟ್ 5 IPOಗಳ ಲಿಸ್ಟಿಂಗ್ ಇರುತ್ತೆ. ಜೊತೆಗೆ 6 IPOಗಳು ಓಪನ್ ಆಗ್ತಾ ಇದೆ ಈ ವಾರ. 5 IPOಗಳ ಲಿಸ್ಟಿಂಗ್, 6 IPOಗಳ ಓಪನ್. ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಪ್ರೈಮರಿ ಮಾರ್ಕೆಟ್ಗೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಜೊತೆಗೆ ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು ಯಾವ ರೀತಿ ಇರುತ್ತೆ ಇವುಗಳ ಪರ್ಫಾರ್ಮೆನ್ಸ್ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ ಗಳ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಆಸ್ ಯೂಶುವಲ್ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತವೆ. ಬಿಜೋಟಿಕ್ ಕಮರ್ಷಿಯಲ್ ಬೋನಸ್ ಇಶ್ಯೂ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ. ಆಕ್ಚುಲಿ ಇವತ್ತೆ ಅಡ್ಜಸ್ಟ್ ಆಗಿದೆ 5:1 ರೇಷಿಯೋದಲ್ಲಿ. ಅಂದ್ರೆ 5 ಶೇರ್ಗಳಿಗೆ 1 ಶೇರ್ ಅನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಇನ್ನು ಇಂಡಿಗ್ರಿಡ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ನ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಇದೆ. ಕಿರ್ಲೋಸ್ಕರ್ ನ್ಯೂಮ್ಯಾಟಿಕ್ ಸ್ಟಾಕ್ ಸ್ಪ್ಲಿಟ್ ಇದೆ. ₹2 ಅಂತ ಫೇಸ್ ವ್ಯಾಲ್ಯೂನ ₹1 ಮಾಡ್ತಾ ಇದೆ ಕಂಪನಿ. ಹಾಗೆ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ನ ಬೈಬ್ಯಾಕ್ ಇದೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಇಲ್ಲೂ ಕೂಡ ನೋಡಬಹುದು ಹಲವಾರು ಕಂಪನಿಗಳಿದೆ. ಮೆಜಾರಿಟಿ ಡಿವಿಡೆಂಡ್ಸ್ ಕಾಣ್ತಾ ಇದೆ. ಈ ಎಲ್ಲ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಹಾಗೆ ಗಾಂಧಿ ಸ್ಪೆಷಲ್ ಟ್ಯೂಬ್ಸ್ ಬೈಬ್ಯಾಕ್ ಇದೆ. ನಂತರ ಆರ್ಗ್ಯಾನಿಕ್ ರಿಸೈಕ್ಲಿಂಗ್ ಸಿಸ್ಟಮ್ ಬೋನಸ್ ಇಶ್ಯೂ ಇದೆ 1:2 ರೇಷಿಯೋದಲ್ಲಿ. ಅಂದ್ರೆ 2 ಶೇರುಗಳಿಗೆ 1 ಶೇರ್ ಅನ್ನ ಕೊಡ್ತಾ ಇದೆ. ಇನ್ನು ಉಳಿದ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಹಾಗೆ ನಾನಿಲ್ಲಿ ಇನ್ನೊಂದು ಕಂಪನಿ ಬೋನಸ್ ಏನಿತ್ತು 5:1 ಇತ್ತಲ್ವಾ, ಅದನ್ನ ಮಿಸ್ ಮಾಡಿದೆ. ಇದು 5 ಶೇರುಗಳಿದ್ರೆ 1 ಅಂತನ. ಬಟ್ ಹಂಗಲ್ಲ, ಅದು 5:1 ಅಂದ್ರೆ 1 ಶೇರಿಗೆ 5 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಅವಾಗಲೇ ಮಿಸ್ ಮಾಡಿದೆ, ಕ್ಷಮೆ ಇರಲಿ. ಈ ಎಲ್ಲ ಕಂಪನಿಗಳು ಫೋಕಸ್ ಅಲ್ಲಿ ಇರ್ತವೆ. ಇವುಗಳನ್ನು ಸಹ ವಾಚ್ ಮಾಡುವುದು ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್. ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ಆಸ್ ಯೂಶುವಲ್ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.